ಸಾಮಾಜಿಕ ಹಾನಿ ತಡೆಗಟ್ಟಲು ಕೇಂದ್ರ ಸರ್ಕಾರದ ಹೊಸ ಕ್ರಮ. 242 ಅಕ್ರಮ ಬೆಟ್ಟಿಂಗ್ ಜೂಜಿನ ವೆಬ್ಸೈಟ್ಗಳಿಗೆ ನಿರ್ಬಂಧ. ಸ್ಥಗಿತಗೊಂಡ ವೆಬ್ಸೈಟ್ಗಳ ಸಂಖ್ಯೆ 8,000ಕ್ಕೆ ಏರಿಕೆ. ಇರಾನ್ನಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಇರಾನ್ನಲ್ಲಿ ಸಿಲುಕಿದ್ದ ಕಾಶ್ಮೀರ ವಿದ್ಯಾರ್ಥಿಗಳು ಭಾರತಕ್ಕೆ. ಮಧ್ಯರಾತ್ರಿಯೇ 60 ವಿದ್ಯಾರ್ಥಿಗಳು ದೆಹಲಿಗೆ ಆಗಮನ. ಪಶ್ಚಿಮ ಬಂಗಾಳ ವಲಸೆ ಕಾರ್ಮಿಕರ ಮೇಲೆ ದಾಳಿ. ಸ್ಥಳೀಯರಿಂದ ಮುರ್ಷಿದಾಬಾದ್ನಲ್ಲಿ ಪ್ರತಿಭಟನೆ. ವಾಹನ ಸಂಚಾರಕ್ಕೆ ತಡೆ. ಟೈರ್ಗಳಿಗೆ ಬೆಂಕಿ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರಚಾರಕ್ಕೆ ಹೆಚ್ಚಿನ ಸಮಯ ನೀಡಿದ ಅಸಾವುದ್ದೀನ್ ಒವೈಸಿ. ರಾಜ್ಯಾದ್ಯಂತ 114 ಸ್ಥಾನ ಗೆದ್ದ ಎಐಎಂಐಎಂ. ಬೀದರ್ ಭಾಗ್ಯ ವಿಧಾತ. ಕರ್ನಾಟಕ ಏಕೀಕರಣದ ರೂವಾರಿ ಇನ್ನಿಲ್ಲ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನ. ಪತ್ನಿ ಸಮಾಧಿ ಪಕ್ಕದಲ್ಲೇ ಇಂದು ಅಂತ್ಯ ಸಂಸ್ಕಾರ. ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾವಣೆ. ಗಾಂಧೀಜಿ ಹೆಸರನ್ನೇ ಅಳಿಸುವ ಸಂಚು ನಡೆಸುತ್ತಿರುವ ಕೇಂದ್ರ ಸರ್ಕಾರ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಆರೋಪ. ದ್ವಿತೀಯ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಠಿಣ ಕ್ರಮ. ಸೋರಿಕೆ ಮಾಡುವ ಖಾಸಗಿ ಅನುದಾನಿತ ಕಾಲೇಜುಗಳ ಮಾನ್ಯತೆ ರದ್ದು. ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ ಶಿಕ್ಷಣ ಇಲಾಖೆ. ಚಿನ್ನ ಪತ್ತೆಯಾದ ಲಕ್ಕುಂಡಿಯಲ್ಲಿ ನಿಧಿ ಹುಡುಕಾಟ ಆರಂಭ. ದೇವಾಲಯ ಆವರಣದಲ್ಲಿ ಪೂರ್ಣ ಪ್ರಮಾಣದ ಉತ್ಖನನ ಶುರು. ಸಂಪೂರ್ಣ ಗ್ರಾಮವನ್ನೇ ಸ್ಥಳಾಂತರಿಸುವ ಸಾಧ್ಯತೆ. ಇರಾನ್ ಬಿಕ್ಕಟ್ಟು ಪರಿಹಾರಕ್ಕೆ ಮುಂದಾದ ರಷ್ಯಾ. ಇಸ್ರೇಲ್ ಇರಾನ್ ನಾಯಕತ್ವದೊಂದಿಗೆ ಪ್ರತ್ಯೇಕ ಮಾತುಕತೆ. ಇರಾನ್ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. 2026ರ ಐಪಿಎಲ್ ಟೂರ್ನಿ. ಅಭಿಮಾನಿಗಳ ಸುರಕ್ಷತೆಯ ಕಡೆಗೆ ಪ್ರಮುಖ ಹೆಜ್ಜೆ. ಜನಸಂದಣಿ ನಿಯಂತ್ರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ.